ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಟು ಮೈ ಚಾನಲ್. ಸೊ ನಾನು ಹಲವಾರು ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿದ್ದೀನಿ. ನನ್ನ ಚಾನಲ್ ಹೇಳುವಂತೆ ನನ್ನೊಂದು ಚಾನಲ್ ಕ್ವಶನ್ ಬ್ಯಾಂಕ್. ಖಂಡಿತ ಕ್ವಶನ್ ಬ್ಯಾಂಕ್ ಕಾನ್ಸೆಪ್ಟ್ ಇಟ್ಕೊಂಡೇ ನಾನು ಈ ಚಾನಲ್ ಆರಂಭ ಮಾಡಿದೆ. ಬಟ್ ಕೆಲವು ಪಾಠಗಳನ್ನು ಸಹ ನಾನು ಮಾಡಿದ್ದೀನಿ. ಪೊಲಿಟಿ ಕ್ಲಾಸಸ್ಸು, ಜಿಯೋಗ್ರಫಿ ಕ್ಲಾಸಸ್ಸು. ಬಟ್ ನನ್ನ ಕಾನ್ಸಂಟ್ರೇಷನ್ ಕ್ವಶನ್ ಬ್ಯಾಂಕ್. ಸೊ ಅದೇ ಬೇಸ್ ಮೇಲೆ ಮತ್ತು UPSC ಪ್ರಿಲಿಮ್ಸ್ನ 2015 ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದಂತಹ ಹಿಸ್ಟ್ರಿ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಖಂಡಿತ ಎಲ್ಲ ಒಂದು ಇತಿಹಾಸದ ಪ್ರಶ್ನೆಗಳು ತುಂಬ ರಿಪೀಟೆಡ್ ಆಗಿರ್ತವೆ ಅಂತ ಪದೇ ಪದೇ ಹೇಳ್ತೀನಿ, ತುಂಬ ಇಂಟರ್ಲೇಟೆಡ್ ಆಗಿರ್ತವೆ. ಸೊ ಈ ಥರ ಹಳೆ ಕ್ವಶನ್ಸ್ಗಳನ್ನ ನೀವು ಸಬ್ಜೆಕ್ಟ್ ವೈಸ್ ಕೇಳೋದ್ರಿಂದ ಅಥವಾ ಸಾಲ್ವ್ ಮಾಡೋದ್ರಿಂದ ನಿಮ್ಮ ಎಕ್ಸಾಮಲ್ಲಿ ಕಾನ್ಫಿಡೆನ್ಸ್ ಬರೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ, ಈ ದಿನ IAS ಪ್ರಿಲಿಮ್ಸ್ನ 2015 ಪ್ರಿಲಿಮ್ಸ್ ಪ್ರಶ್ನೆ ಪತ್ರಿಕೆ ಕೇಳೋಂಥ ಹಿಸ್ಟ್ರಿ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತಾವೆ. ಓಕೆ, ಮೊದಲೇ ಪ್ರಶ್ನೆ ರೌಲತ್ ಆ್ಯಕ್ಟ್ ಬಗ್ಗೆ. ಸೊ ರೌಲತ್ ಆ್ಯಕ್ಟ್ ಬಗ್ಗೆ ಹಲವಾರು ಎಕ್ಸಾಮ್ಗಳು UPSC ಪ್ರಿಲಿಮ್ಸಲ್ಲಿ ಕೇಳಿದಾನೆ. ಬಟ್ KS ಪ್ರಿಲಿಮ್ಸಲ್ಲಿ ಇದುವರೆಗೆ ಕೇಳಿಲ್ಲ ನಾನು ನೋಡಿರೋ ಪ್ರಕಾರ. ಬಟ್ ರಿಲೇಟೆಡ್ ಆಗಿರುತ್ತೆ. ಸೊ ರೌಲತ್ ಸತ್ಯಾಗ್ರಹಕ್ಕೆ ಸಂಬಂಧಿಸಿದ ಸರಿಯಾದ ಹೇಳಿಕೆಗಳು. ಸೊ ಒಂದು ರೌಲತ್ ಕಾಯ್ದೆಯು ಒಂದು ಸೆಡಿಷನ್ ಸಮಿತಿ, ಅಂದರೆ ರಾಜದ್ರೋಹ ಸಮಿತಿ, ಈ ಸಮಿತಿಯ ಶಿಫಾರಸುಗಳನ್ನು ಆಧರಿಸಿತ್ತು ಅಂತೇಳಿ. ಅಂದರೆ ರೌಲತ್ ಕಾಯ್ದೆ ಸೆಡಿಷನ್ ಸಮಿತಿ ಅಂದರೆ ರಾಜದ್ರೋಹ ಸಮಿತಿಯ ಶಿಫಾರಸುಗಳನ್ನು ಆಧರಿಸಿತ್ತು. ಈ ಸ್ಟೇಟ್ಮೆಂಟ್ ಸರಿ. ಈ ಒಂದು ರೌಲತ್ ಸತ್ಯಾಗ್ರಹದಲ್ಲಿ ಮಹಾತ್ಮ ಗಾಂಧೀಜಿಯವರು ಈ ಹೋಮ್ ರೂಲ್ ಲೀಗನ್ನು ಬಳಸಿಕೊಳ್ಳಲು ಪ್ರಯತ್ನಿಸಿದರು. ಸೊ ಇಲ್ಲಿ ಏನು ಇಂಪಾರ್ಟೆಂಟ್ ಅನ್ಸುತ್ತೆ ಅದು ನೋಟ್ಸ್ ಮಾಡ್ಕೊಳ್ಳಿ. ಸೊ ಎರಡು ಇಂಪಾರ್ಟೆಂಟ್. ರೌಲತ್ ಕಾಯ್ದೆ ಆ್ಯಕ್ಟ್ ಬರೋದು 1919ನಲ್ಲಿ. ಸೊ ಆ ಟೈಮಲ್ಲಿ ಇನ್ನೊಂದು ಕಾಯ್ದೆ ಸಹ ಬರುತ್ತೆ. ಜೊತೆಗೆ ಸೆಡಿಷನ್ ಸಮಿತಿ, ರಾಜದ್ರೋಹ ಸಮಿತಿ ಅಂದರೆ ಒಂದೇ, ಸೆಡಿಷನ್ ಸಮಿತಿ ಅಂದರೆ ಒಂದೇ. ಹೋಮ್ ರೂಲ್ ಅಂದರೆ ಏನು, ಹೋಮ್ ರೂಲ್ ಲೀಗನ್ನು ಯಾಕೆ ಬಳಸ್ಕೊಂಡ್ರು ಮಹಾತ್ಮ ಗಾಂಧಿ, ಅದನ್ನು ಯಾರು ಸ್ಟಾರ್ಟ್ ಮಾಡಿದರು, ಇದೆಲ್ಲ ಇಂಟರ್ಲಿಂಕ್ ಆಗಿರುತ್ತೆ. ಇವೆಲ್ಲ ಒಂದಕ್ಕೊಂದು ನೋಡ್ಕೊತ ಹೋಗಿ. ಓಕೆ, ಸೊ ಏನು ಇಂಪಾರ್ಟೆಂಟ್ ಅಂತ ನೋಟ್ಸ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನೆಕ್ಸ್ಟ್ ಎರಡನೇ ಪ್ರಶ್ನೆ. ಸೊ ಭಾರತದಲ್ಲಿನ ವಸಾಹತುಕಾರಣದ ಆರ್ಥಿಕ ಟೀಕೆಕಾರರು. ಹಲವಾರು ಎಕ್ಸಾಮ್ಗಳಲ್ಲಿ ದಾದಾಬಾಯಿ ನವರೋಜಿ ಒಬ್ಬರೇ ಅಂತ ನಾವು ಹೇಳಿದ್ವಿ. ಬಟ್ ಇಲ್ಲಿ ಸ್ವಲ್ಪ ಡೀಪಾಗಿ ಕೇಳಿದ್ದಾನೆ. ಸೊ ಭಾರತದಲ್ಲಿರುವಂತಹ ಒಂದು ವಸಾಹತುಕಾರಣ ಪದ್ಧತಿಯಲ್ಲಿ, ಸೊ ಆ ವಸಾಹತುಕಾರಣದಲ್ಲಿ ಆಗ್ತದೆ ಆರ್ಥಿಕ ಅನ್ಯಾಯಗಳನ್ನು ಟೀಕೆ ಮಾಡ್ತಿದ್ದವರು ಟೀಕಾಕಾರ ಯಾರಪ್ಪ ಅಂದರೆ, ಒಂದು ದಾದಾಬಾಯಿ ನವರೋಜಿ, 2 G ಸುಬ್ರಹ್ಮಣ್ಯ ಅಯ್ಯರ್, 3 R.C. ದತ್. ಸೊ ಮೂವರು ಸಹ ಒಂದು ಆರ್ಥಿಕ ಟೀಕಾಕಾರರಾಗಿದ್ದರು. ಭಾರತ ಒಂದು ವಸಾಹತುಕಾರಣ ಸಂದರ್ಭದಲ್ಲಿ, ವಸಾಹತುಶಾಹಿ ಆಡಳಿತದಲ್ಲಿ ಭಾರತ ದೇಶ ಸಂಪತ್ತು ಹೇಗೆ ಹೋಗ್ತಾ ಇತ್ತು, ಹಾಳಾಗಿ ಹಂಚ್ಕೊಂಡು ಬೇರೆ ದೇಶಗಳಿಗೆ ಅನ್ನೋದನ್ನು ಟೀಕೆ ಮಾಡೋದ್ರಲ್ಲಿ ಇವರು 3 ಪ್ರಮುಖರು: ದಾದಾಬಾಯಿ ನವರೋಜಿ, G ಸುಬ್ರಹ್ಮಣ್ಯ ಅಯ್ಯರ್, R.C. ದತ್. ನೆಕ್ಸ್ಟ್ ಮೂರನೇ ಪ್ರಶ್ನೆ. 1919 ಭಾರತ ಸರ್ಕಾರ ಕಾಯ್ದೆಯು, ದ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1919 ಏನು ಅಂತ ಕೇಳಿದ್ದಾನೆ. ಸೊ ಮಾಂಟೆಗೋ ಚೆಮ್ಸ್ಫರ್ಡ್ ಕಾಯ್ದೆ ಅಂತಲೂ ಸಹ ಕರೀತಾರೆ ಇದನ್ನು. ಸೊ 1919 ಭಾರತ ಸರ್ಕಾರ ಕಾಯ್ದೆಯು ಕೇಂದ್ರ ಮತ್ತು ಪ್ರಾಂತೀಯ ಸರ್ಕಾರದ ವ್ಯಾಪ್ತಿಯನ್ನು ಸ್ಪಷ್ಟವಾಗಿ ವ್ಯಾಖ್ಯಾನಿಸಿದೆ ಅನ್ನೋದು ಅಲ್ಲಿ ಕೊಟ್ಟಿರೋದಲ್ಲ ಆನ್ಸರು. ಖಂಡಿತ 1919 ಭಾರತ ಸರ್ಕಾರ ಕಾಯ್ದೆಯು ಕೇಂದ್ರ ಮತ್ತು ಪ್ರಾಂತೀಯ ಸರ್ಕಾರದ ವ್ಯಾಪ್ತಿಯನ್ನು ಸ್ಪಷ್ಟವಾಗಿ ವ್ಯಾಖ್ಯಾನಿಸಿದೆ. ಓಕೆ, ನೆಕ್ಸ್ಟ್ ಬುದ್ಧನ ಜೀವನದೊಂದಿಗೆ ಸಂಬಂಧಿಸಿದ ಸಾಮ್ರಾಜ್ಯಗಳು. ಖಂಡಿತ ಈ ಬುದ್ಧನ ಸಂಬಂಧಪಟ್ಟಂಗೆ ಎಲ್ಲ ಎಕ್ಸಾಮಲ್ಲಿರುತ್ತೆ. ಅದು KS ಇರುತ್ತೆ, UPSC ಇರುತ್ತೆ, ಎಲ್ಲ ಎಕ್ಸಾಮಲ್ಲಿರುತ್ತೆ. ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು. ಸೊ ಬುದ್ಧನ ಜೀವನದೊಂದಿಗೆ ಸಂಬಂಧಪಟ್ಟಂತಹ ಸಾಮ್ರಾಜ್ಯಗಳು, ಒಂದು ಕೋಸಲ, ಇನ್ನೊಂದು ಮಗಧ ಸಾಮ್ರಾಜ್ಯಗಳು. ನೆಕ್ಸ್ಟು ಸೊ ಮೊಘಲರ ಬಗ್ಗೆ ಪ್ರಶ್ನೆ ಇದ್ದೇ ಇರುತ್ತೆ. ಸೊ ಅಲ್ಲೇ ಸಂಬಂಧಪಟ್ಟಂಗೆ ಭಾರತಕ್ಕೆ ಬಾಬರನು ಭಾರತಕ್ಕೆ ಆಗಮಿಸಿದ್ದು ಏನಾಯಿತು ಅಂದರೆ, ಭಾರತದಲ್ಲಿ ತೈಮೂರ್ ವಂಶ ಸ್ಥಾಪನೆಗೆ ಕಾರಣವಾಯಿತು ಅಂತ ಹೇಳ್ಬೋದು. ಸೊ ಬಾಬರನು ಭಾರತಕ್ಕೆ ಆಗಮಿಸಿದ್ದು ಭಾರತದಲ್ಲಿ ತೈಮೂರ್ ವಂಶದ ಸ್ಥಾಪನೆಗೆ ಕಾರಣವಾಯಿತು. ಓಕೆ, ನೆಕ್ಸ್ಟ್. ಸೊ ಉಪ್ಪಿನ ಕಾನೂನನ್ನು ಮುರಿಯಲು 1930 ಏಪ್ರಿಲ್ನಲ್ಲಿ ತಂಜೂರಿನ ಕರಾವಳಿಯಲ್ಲಿ ಪ್ರತಿಭಟನೆಯನ್ನು ಸಂಘಟಿಸಿದವರು. ಸೊ ಇದು ಕರ್ನಾಟಕ ಅಲ್ಲ, ಉಪ್ಪಿನ ಸತ್ಯಾಗ್ರಹ ಸಂಬಂಧಪಟ್ಟ ತಂಜೂರಿನ ಬಗ್ಗೆ ಕೇಳಿದ್ದಾನೆ. ಸೊ ಅಲ್ಲಿ ಒಂದು ಕರಾವಳಿಯಲ್ಲಿ ಪ್ರತಿಭಟನೆಯನ್ನು ಸಂಘಟಿಸಿದ್ದಾರೆ ಯಾರು, C ರಾಜಗೋಪಾಲಾಚಾರಿ ಅವರು. ಇವರು ವೆರಿ ಇಂಪಾರ್ಟೆಂಟ್ ಪರ್ಸನ್ ಇಂಡಿಯಾ ಇಷ್ಟು ರಿಲೇಟೆಡ್ ಆಗಿ. ಉಪ್ಪಿನ ಕಾನೂನನ್ನು ಮುರಿಯಲು 1930 ಏಪ್ರಿಲ್ನಿ ತಂಜೂರಿನ ಕರಾವಳಿಯಲ್ಲಿ ಪ್ರತಿಭಟನೆ ಸಂಘಟಿಸಿದರು ಶ್ರೀ ರಾಜಗೋಪಾಲಾಚಾರಿ. ಏಳನೇ ಪ್ರಶ್ನೆ. ಕೃಷ್ಣಾ ನದಿಯ ಒಂದು ಉಪನದಿಯ ದಕ್ಷಿಣ ದಂಡೆಯಲ್ಲಿ ಹೊಸ ನಗರವನ್ನು ಸ್ಥಾಪಿಸಿ ಕೃಷ್ಣಾ ನದಿಯ ದಕ್ಷಿಣ ಭೂಭಾಗವನ್ನು ತನ್ನ ಆದಿದೇವತೆಗೆ ಅರ್ಪಿಸಿ ಹೊಸ ಸಾಮ್ರಾಜ್ಯವನ್ನು ಆಳಲು ತೊಡಗಿದ ದೊರೆ ಯಾರು ಅಂದರೆ, ಖಂಡಿತ 1ನೇ ಹರಿಹರ ಅಥವಾ ಹಕ್ಕ ಬುಕ್ಕರು ಅಂತೇಳಿ. ಸೊ ಕೃಷ್ಣಾ ನದಿ ಉಪನದಿ ಅಂದರೆ ಖಂಡಿತ ತುಂಗಾಭದ್ರಾ ನದಿ. ತುಂಗಾಭದ್ರಾ ನದಿಯ ದಂಡೆಯಲ್ಲಿದ್ದದ್ದೇ ವಿಜಯನಗರ ಸಾಮ್ರಾಜ್ಯ. ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ ಆಳಲು ತೊಡಗಿದವರು ಖಂಡಿತ ಮೊದಲಿಗೆ ಹಕ್ಕ ಬುಕ್ಕರು. ಹಕ್ಕ ಅಂದರೆ ಹರಿಹರ, 1ನೇ ಹರಿಹರ. ಓಕೆ, ಇಷ್ಟೇ.
ಸೊ ಇದು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಸಾಕಷ್ಟು ಬಾರಿ ಹಲವಾರು ಎಕ್ಸಾಮ್ಗಳಲ್ಲಿ ಸಾಕಷ್ಟು ಬಾರಿ ಬೇರೆ ಬೇರೆ ಥರ ಎಲ್ಲ ಕೇಳಿದಾನೆ. UPSCಲಿ ಕೇಳಿದಾನೆ, KS ಅಲ್ಲಿ ಕೇಳಿದಾನೆ. ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇನ್ನು ಎಕ್ಸಾಮ್ಗೆ ವಿಜಯನಗರ ಸಾಮ್ರಾಜ್ಯ. ಅದು ತುಂಬ ಇನ್ ಡೀಟೇಲಾಗಿ ಓದ್ಕೊಳ್ಳಿ. ಆಲ್ಮೋಸ್ಟ್ ಇಂಪಾರ್ಟೆಂಟ್ ಅನಿಸಿದ್ದನ್ನು ನಾನು ಎಲ್ಲ ಕ್ವಶನ್ ಸಾಲ್ವ್ ಮಾಡೋಕ್ಕೆ ಹೇಳಿದ್ದೀನಿ. ನನ್ನ ಚಾನಲ್ ನೋಡಿ, ನೀವು ಖಂಡಿತ ನನ್ನ ಚಾನಲ್ ಇರೋಂಥ ಎಲ್ಲ ಕ್ವಶನ್ ಪೇಪರ್ ಅನಲೈಸ್ ಮಾಡಿದ್ದೀನಿ. ಒಂದು ಕಡೆಯಿಂದ ನೋಡ್ಕೊತ ಬಂದುಬಿಡಿ. ಎಕ್ಸಾಮಿಗೆ ನೀವು ಬುಕ್ಸ್ ಓದೋ ಅವಶ್ಯಕತೆಯೇ ಇಲ್ಲ. ಪ್ರಿಲಿಮ್ಸ್ ಆರಾಮ್ ಪಾಸ್ ಆಗ್ತದೆ, ಖಂಡಿತ ನಾನು ಹೇಳ್ತೀನಿ. ಯಾಕಂದರೆ ಎಲ್ಲ ರಿಪೀಟೆಡ್ ಕ್ವಶನ್ಸು ಇಂಟರ್ಲಿಂಕ್ ಕೊಟ್ಟಿದ್ದೀನಿ. IAS ಕೇಳಿದೆ, IAS ಇಂದ ಹಿಡಿದು ಈವನ್ PSI ವರೆಗೆ ನಾನು ಸಾಲ್ವ್ ಮಾಡಿದ್ದೀನಿ ಸಬ್ಜೆಕ್ಟ್ ವೈಸು. ನೀವು ತುಂಬ ಯುಟಿಲೈಸ್ ಮಾಡ್ಕೋಬೋದು ಅಂತ ಹೇಳ್ತಾ ನನ್ನ ಚಾನಲ್ ಬಗ್ಗೆ ನಾನು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ 8ನೇ ಪ್ರಶ್ನೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮುಸ್ಲಿಂ ಅಧ್ಯಕ್ಷರಾಗಿದ್ದರು ಬಬ್ರುದ್ದೀನ್ ತ್ಯಾಬ್ಜಿ ಆಗಿದ್ದರು. ಖಂಡಿತ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮುಸ್ಲಿಂ ಅಧ್ಯಕ್ಷರು ಬಬ್ರುದ್ದೀನ್ ತ್ಯಾಬ್ಜಿ. 1-2 ಸಲ 3 ಸಲ ರಿಪೀಟೆಡ್ ಆಗಿದೆ ಇದು. ಸೊ ಇವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮುಸ್ಲಿಂ ಅಧ್ಯಕ್ಷರು. ಓಕೆ, ನೆಕ್ಸ್ಟ್. ಕ್ಯಾಬಿನೆಟ್ ಆಯೋಗವು ಫೆಡರಲ್ ಸರ್ಕಾರವನ್ನು ಶಿಫಾರಸು ಮಾಡುತ್ತೆ. ಖಂಡಿತ ದ ಕ್ಯಾಬಿನೆಟ್ ಮಿಷನ್ ಪ್ಲ್ಯಾನ್ 1946 ಇದು ಶಿಫಾರಸು ಮಾಡಿದ್ದೆ ಒಂದು ಫೆಡರಲ್ ಗೌರ್ಮೆಂಟನ್ನು. ಸೊ ಫೆಡರಲ್ ಸರ್ಕಾರವನ್ನು ಇದು ಶಿಫಾರಸು ಮಾಡಿತು. ನೆಕ್ಸ್ಟ್ 10ನೇ ಪ್ರಶ್ನೆ. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ರಿಪೀಟೆಡ್ ನೋಡಿ, ಇದು ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳೆಂದು 2 ಗುಂಪುಗಳು ಉದ್ಭವಿಸಿ ಇಬ್ಬಾಗ ಉಂಟಾಗಲು ಕಾರಣ ಏನಾಗಿತ್ತು? ಖಂಡಿತ ಅದು ಕಾರಣ ಸ್ವದೇಶಿ ಮೂವ್ಮೆಂಟ್, ಸ್ವದೇಶಿ ಚಳವಳಿ. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಎಂದು 2 ಗುಂಪುಗಳು ಉದ್ಭವಿಸಿ ಇಬ್ಬಾಗ ಉಂಟಾಗಲು ಕಾರಣ ಸ್ವದೇಶಿ ಚಳವಳಿ. ಸೊ ವೆರಿ ಇಂಪಾರ್ಟೆಂಟ್, ಇದು ನೋಟ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ 11ನೇ ಪ್ರಶ್ನೆ. ಕಲ್ಮಕಾರಿ ಚಿತ್ರಕಲೆಯು ತಮಿಳುನಾಡಲ್ಲಿದ್ದು ಇದು ಯಾವುದಕ್ಕೆ ಪ್ರಸಿದ್ಧ? ರಿಪೀಟೆಡ್ ಇದು ಕ್ವಶನ್. ಸೊ ಒಂದು ಸಂಸ್ಕೃತಿ ಬಗ್ಗೆ, ಒಂದು ಕಲ್ಚರ್ ಬಗ್ಗೆ, ಜನಪದ ಕಲೆಗಳ ಬಗ್ಗೆ, ಜನಪದ ನೃತ್ಯಗಳ ಬಗ್ಗೆ, ಜನಪದ ಉಡುಪುಗಳ ಬಗ್ಗೆ ಎಲ್ಲ ರೀತಿಯಲ್ಲೂ ಎಕ್ಸಾಮ್ ಆರ್ಟ್ ಆ್ಯಂಡ್ ಕಲ್ಚರ್ ರಿಲೇಟೆಡ್ ಕೇಳ್ತಾನೆ. ಸೊ ಇದು ಸಹ ರಿಲೇಟೆಡ್ ಆಗಿ ಕಲ್ಮಕಾರಿ ಚಿತ್ರಕಲೆಯು ತಮಿಳುನಾಡಲ್ಲಿದೆ. ಖಂಡಿತ ಅದು ಯಾವುದಕ್ಕೆ ಪ್ರಸಿದ್ಧ? ಖಂಡಿತ ಅವು ಕೈಯಿಂದ ಬಣ್ಣ ಹಾಕಲ್ಪಟ್ಟ ದಕ್ಷಿಣ ಭಾರತ ಹತ್ತಿ ಬಟ್ಟೆಗೆ ಈ ಕಲ್ಮಕಾರಿ ಚಿತ್ರಕಲೆ ಪ್ರಸಿದ್ಧವನ್ನು ಪಡೆದಿದೆ. ಓಕೆ, ಇಷ್ಟು IAS ಪ್ರಿಲಿಮ್ಸ್ನಲ್ಲಿ ಕೇಳಿರುವಂಥ ಕೆಲವು ಹಿಸ್ಟ್ರಿ ಕ್ವಶನ್ಸ್ಗಳು. ಸೊ 2015 ಪ್ರಿಲಿಮ್ಸಲ್ಲೇ ಕೇಳಿರೋ ಅಂದ್ಕೊಳ್ಳಿ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು, ಸ್ವಲ್ಪ ಇಂಟೆಲಿಜೆಂಟಾಗಿ ಹಲವಾರು ಎಕ್ಸಾಮ್ ಕೇಳಿರ್ತಾನೆ. ಸೊ ಇದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಸಹ ಇರ್ತವೆ. ನೀವು ಅದನ್ನು ನೋಟ್ಸ್ ಮಾಡ್ಕೊಳ್ತಾ ಹೋಗಿ, ನಿಮಗೇನು ಸರಿ ಅನಿಸುತ್ತೆ ಅದನ್ನು. ಖಂಡಿತ ಈ ಕಂಟೆಂಟ್ ಇಷ್ಟ ಆದರೆ ಎಕ್ಸಾಮ್ ರಿಲೇಟೆಡ್ ಆಸ್ಪೆಕ್ಟಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದಾರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ಕ್ಲಾಸ್ನ ಇಲ್ಲಿ ಮುಗಿಸ್ತಿದ್ದೀನಿ. ಒನ್ಸ್ ಅಗೇನ್ ಆಲ್ ಆಫ್ ಯು ಥ್ಯಾಂಕ್ ಯು.